ಕ್ರಮ ಸಂಖ್ಯೆ 754 ಡಾಕ್ಟರ್ ವೀರಭದ್ರಯ್ಯ, ತಂದೆ ಬಸಣ್ಣ. ಆರುನೂರ 93 ರಜಿಯಾ. ಯಜಮಾನ್ರ ಹೆಸರೇನ್ರಮ್ಮ? ಬಾಬುಲಾಲ್. ಕ್ರಮ ಸಂಖ್ಯೆ 15 ಕೃಷ್ಣ, ತಂದೆ ಹೆಸರಿನ? ನರೇಂದ್ರ ಬಾಬು. ಐ ಡಿ ಕಾರ್ಡ್ ಕೊಡು. ಐ ಡಿ ಇಲ್ಲ ಸರ್, ವೋಟರ್ ಸ್ಲಿಪ್ ಇದೆ. ವೋಟರ್ ಸ್ಲಿಪ್ ಇದೆ, ಐ ಡಿ ಪ್ರೂಫ್ ಏನಿಲ್ಲ? ಇಲ್ಲ. ಸರ್ ಇವನು ಕೃಷ್ಣ ಅಲ್ಲ ಸರ್, ನಾನು ಕೃಷ್ಣನ ನೋಡಿದ್ದೀನಿ ಸರ್. ಇಲ್ಲ ಸರ್, ಇವನು ಕೃಷ್ಣನೇ ಸರ್, ನಮ್ಮ ಮನೆ ಬೀದಿನ ಕೊನೆಯದಿಲ್ಲ ಸರ್, ಇವ್ರ ತಂದೆ ನಂಗೆ ಚೆನ್ನಾಗಿ ಪರಿಚಯ ಇದೆ ಸರ್, ಕೃಷ್ಣನೇ. ಇಲ್ಲ ಸರ್, ಇವನು ಕೃಷ್ಣ ಅಲ್ಲ ಸರ್, ನಾನು ಕೃಷ್ಣನ ನೋಡಿದ್ದೀನಿ ಸರ್. ನಾನು ಬೇಕಾದ್ರೆ ದುಡ್ಡು ಕಟ್ತೀನಿ ಸರ್, ನಾನು ಫೀಸ್ ಕಟ್ಟಿ ಚಾಲೆಂಜ್ ಮಾಡ್ತೀನಿ ಸರ್. ಬನ್ನಿಯಪ್ಪ ಇಲ್ಲಿ. ಏನು ನಿಮ್ಮ ಹೆಸರು? ಕೃಷ್ಣ ಸರ್. ಹಾಂ, ಕೃಷ್ಣ. ನಿಮ್ಮ ತಂದೆ ಹೆಸರು? ನರೇಂದ್ರ ಬಾಬು. ನಿಮ್ಮ ತಾಯಿ ಹೆಸರೇನು? ಗೌರಮ್ಮ. ನಿಮ್ಮ ತಾಯಿ ಹೆಸರು ಗೌರಮ್ಮ ಅಲ್ವಲ್ಲ? ನರೇಂದ್ರ ಬಾಬು ಹೆಂಡತಿ ಹೆಸರು ಸಾವಿತ್ರಿ ಅಂತ ಇದೆ ಇದರಲ್ಲಿ. ಇಲ್ಲ ಸರ್, ಗೌರಮ್ಮನೆ. ನಿಮ್ಮ ಪಕ್ಕದ ಮನೆಯವರು ಯಾರಿದ್ದಾರೆ? ಕೃಷ್ಣಪ್ಪ. ಕೃಷ್ಣಪ್ಪ ಇಲ್ಲ, ರಾಮಯ್ಯ ಇದ್ದಾರೆ ಅಲ್ಲಿ. ಸುಳ್ಳು ಹೇಳ್ತಾ ಇದೆಯಾ? ಇಲ್ಲ ಸರ್. ಯಾವ ಕಾಲೇಜು? ಕೆಲ್ಸಕ್ಕೆ ಹೋಗ್ತೀನಿ ಸರ್. ಇಲ್ಲ, ಐ ಡಿ ಪ್ರೂಫ್ ಎಲ್ಲಿ? ಐ ಡಿ ಕಾರ್ಡ್ ಇಲ್ಲ ಸರ್. ನೀನು ಸುಳ್ಳು ಹೇಳಿ ಓಟ್ ಹಾಕಕ್ಕೆ ಬಂದಿದ್ದೆ ಬೇರೆ ಅಂತ. ನಾನು ಪೊಲೀಸರು ಕರಿತೀನಿ ಈಗ. ನಿಮ್ಮ ಮನೆ ಪಕ್ಕದಲ್ಲಿರೋರು ರಾಮಯ್ಯ ಅಂತ, ನಿಮ್ಮ ತಾಯಿ ಹೆಸರು ಸಾವಿತ್ರಿ ಅಂತ, ನರೇಂದ್ರ ಬಾಬು ಹೆಂಡತಿ ಹೆಸರು ಸಾವಿತ್ರಿ ಅಂತ ಇಲ್ಲಿರೋದು. ನೀವು ಅವ್ರ ಮಗ ಅಲ್ಲ. ಪೊಲೀಸರು ಕರಿತೀನಿ ಈಗ, ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಸುಳ್ಳು ಹೇಳಿದರೆ. ತಪ್ಪಾಯ್ತು ಸರ್. ಹಾಂ, ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸರಿ ಮಾಡಲ್ಲ. ತಪ್ಪಾಯ್ತು. ಮತ್ತೆ ಬೇರೆಯವ್ರ ಹೆಸರು ಓಟ್ ಹಾಕ್ತೀರಾ? ಪೊಲೀಸ್ ಮನೆಯಲ್ಲಿ ಮಾರನ್. ಇವರು ನರೇಂದ್ರ ಬಾಬು ಮಗ ಕೃಷ್ಣ ಅಂತೇಳಿ ವೋಟ್ ಮಾಡಕ್ಕೆ ಬಂದರು. ಪೋಲಿಂಗ್ ಏಜೆಂಟ್ ವೀರಭದ್ರಯ್ಯ ಅವರು ಇವ್ರ ಐಡೆಂಟಿಟಿನ ಆಕ್ಷೇಪಣೆ ಮಾಡಿದ್ದಾರೆ. ತಪ್ಪಾಯ್ತು ಸರ್. ಇವರು ಸುಳ್ಳು ಹೇಳಿ ಬೇರೆಯವರ ಹೆಸರಿನಲ್ಲಿ ಮತ ಚಲಾಯಿಸಲಿಕ್ಕೆ ಬಂದರು. ಬಿಟ್ಬಿಡಿ ಸರ್, ತಪ್ಪಾಯ್ತು ಸರ್, ಬಿಟ್ಬಿಡಿ ಸರ್. ಇವರು ತಗೊಳ್ಳಿ, ಇವರು ತಮ್ಮ ಕಸ್ಟಡಿ ತಗೊಳ್ಳಿ, ಕೇಸ್ ಮಾಡಿ. ಸರ್ ಬಿಟ್ಬಿಡಿ ಸರ್, ಕ್ಷಮಿಸ್ಬಿಡಿ ಸರ್. ಫಸ್ಟೇ ಎಲ್ಲ ಯೋಚನೆ ಮಾಡಬೇಕಲ್ಲಪ್ಪ, ಈ ಥರ ಎಲ್ಲ ಮಾಡಬಾರ್ದಲ್ವಾ? ಅಕ್ರಮ ಅಲ್ಲ ಅದು. ಇನ್ನೊಂದ್ಸತಿ ಮಾಡಲ್ಲ, ಬಿಟ್ಬಿಡಿ ಸರ್. ಅವ್ರು ಕರ್ಕೊಂಡು ಹೋಗ್ತಾರೆ, ಬಿಟ್ಬಿಡಿ ತಗೊಂಡೋಗಿ ಸರ್. ಕರ್ಕೊಂಡು ಹೋಗಿ. ಸರ್ ಬಿಟ್ಬಿಡಿ ಸರ್, ಸರ್ ಬಿಟ್ಬಿಡಿ ಸರ್. ಕ್ರಮ ಸಂಖ್ಯೆ 182 ಮಂಜುನಾಥ್, ತಂದೆ ಹೆಸರೇನಪ್ಪ? ಮಂಜುನಾಥ್ ಮುನಿಯಪ್ಪ. ಓಟ್ ಆಗಿದೆ ನಿಮ್ಮಲ್ಲಿ? ಆಗಿದೆ ಅಪ್ಪ, ನಿಮ್ದು ಓಟ್ ಆಗಿದೆಯಪ್ಪ? ನೋಡಿ ಸರ್, ಕೈಯಲ್ಲಿ ಹೆಂಗ್ ಓಟ್ ಆಗಲಿಲ್ಲ, ಹೆಂಗ್ ಸರ್ ಇದಾಕ್ಬಿಡ್ತಾರೆ ಹೋಗ್ಲಿ. ಅಪ್ಪ, ಈಗ ಆಲ್ರೆಡಿ ನಿಮಗೆ ಇದಕ್ಕೆ ಮೊದಲು ಬೇರೆಯವರು ಬಂದು ನಿಮ್ಮ ಓಟನ್ನು ಹಾಕಿದ್ದಾರೆ. ಓಟ್ ಹಾಕ್ತಿದ್ ಮತ್ತೆ ಹೆಂಗ್ ಓಟ್ ಹಾಕ್ಬಿಡ್ತಾರೆ ಹೋಗ್ಲಿ. ನೋಡಿ, ನಿಮ್ದು ಓಟ್ ಆಗಿದೆ. ಅಲ್ಲಿ ಪಿ ಆರ್ ಒ ಸರ್ ಹತ್ರ ಹೋಗಿ ವಿಚಾರಿಸಿ. ಕಾರ್ಡ್ ಇದೆ ನೋಡಿ ಸರ್, ಕೈ ಸರ್. ಹಾಂ, ಇರಲಿ, ಸಮಾಧಾನ ಮಾಡ್ಕೊಂಡು ಅಲ್ಲಿ ಹೋಗಿ. ಸರ್ ನೋಡಿ ಸರ್, ಓಟ ಇಲ್ಲ ಅಂತ ಹೇಳಿದ್ರೆ ಓಟ್ ಹಾಕ್ಬಿಡ್ತಾರೆ ಅಂತ. ಓಟ ಇಲ್ಲ ಅಂತ ಹೇಳಿಲ್ಲ, ಓಟ್ ಹಾಕಿದಾರಪ್ಪ ಆಲ್ರೆಡಿ. ಓಟ್ ಹಾಕ್ಬಿಡಿದ್ರೆ ಅಂತ ಹೇಳ್ತಾರೆ ಸರ್. ನಾನು ಓಟ್ ಹಾಕಲಿಲ್ಲ ಸರ್. ಓಟ್ ಹಾಕ್ಬಿಟ್ಟಿದಾರಲ್ಲ, ಈಗ ಓಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಈಗ ಅವಕಾಶ ಇಲ್ಲ. ಇಲ್ಲ ಸರ್, ನಾನು ಇದ್ರಲ್ಲಿ ಹಾಕ್ಲೇಬೇಕು ಸರ್ ಓಟ್. ಈಗ ಯಾವುದ್ರಲ್ಲಿ ಅವಕಾಶ ಮಾಡ್ಕೋ, ಕಂಪ್ಯೂಟ್ರಲ್ಲಿ ಅವಕಾಶ ಮಾಡಿಕೊಟ್ರೆ ಹಾಕ್ತೀನಿ ಸರ್.
ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನಲ್ಲಿ ಓಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ನಿಮಗೆ. ಮಾಡ್ಕೊಡ್ಲೇಬೇಕು ಸರ್. ಇಲ್ಲ, ಟೆಂಡರ್ಡ್ ಓಟಲ್ಲಿ ಹಾಕಕ್ಕೆ ಅವಕಾಶ ಇದೆ. ಒಂದು ಕೆಲಸ ಇಲ್ಲ ಇದರಲ್ಲೇ ಇರೋದು. ಓಟ್ ಹಾಕಲಿಲ್ಲ ಅಂದಮೇಲೆ ಮತ್ತೆ ಯಾಕೆ ಸರ್ ಅದು ಆಗುತ್ತೆ ಅದು? ನೋಡಿ, ಇದು ಹಾಕೋದಿದ್ರೆ ಹಾಕ್ಬೋದು, ಹಾಕ್ತಿರಲ್ವಾ? ಇಲ್ಲ ಸರ್, ಈಗ ನಾನು ಈಗ ಆಗ್ಬಿಟ್ರೆ ಏನು ಮಾಡೋದು ಸರ್? ಸರಿ ಕೊಡಿ ಸರ್. ಕ್ರಮ ಸಂಖ್ಯೆ 564 ಮನೋಹರ್. ತಂದೆ ಹೆಸರು ಮುನಿಸ್ವಾಮಿ. ಮುನಿಸ್ವಾಮಿ. ಬನ್ನಿ ಸ್ವಾಮಿ, ಮುಂದೆ ಬನ್ನಿ. ಇವರೆಲ್ಲ ಯಾರು ಪೋಲಿಂಗ್ ಏಜೆಂಟ್. ನಾವೆಲ್ಲ ಇಲ್ಲಿ ಓಟ್ ಹಾಕಕ್ಕೆ ಬಂದಿದ್ದೀವಿ. ಇವರೆಲ್ಲ ಏನು ಮಾಡಿದ್ರು ಸರ್? ದೇಶಕ್ಕಾಗಿ ಏನು ಮಾಡಿದ್ದಾರೆ ಇವರು? ಮುಂದೆ ಹೋಗಿ, ಮಾಡ್ತೀನಿ ಏನು ಮಾಡ್ತೀನಿ ಮುಂದೆ ಹೋಗಿ, ಮುಂದೆ ಹೋಗಿ, ಮುಂದೆ ಹೋಗಿ. ಓಟ್ ಎಷ್ಟು ಓಟ್? ನನಗೆ 60,000 ವಯಸ್ಸು ಆಯಿತು. ಸುಮಾರು 50 ಓಟ್ ಆಗಿದೆ. ಸುಮ್ಮನೆ ಯಾಕೆ ಸರ್ ಓಟ್ ಎಲ್ಲ ತಗೊಂಡು ಓಟ್ ಹಾಕ್ತೀನಿ? ನಾನು ಮಾಡಲ್ಲ ಸರ್, ನಾನು ಮಾಡಲ್ಲ. ಓಟ್ ಯಾಕೆ ಓಟ್ ಹಾಕಲ್ಲ ನೀವು? ಮಾಡಲ್ಲ ಸರ್. ಸೈನ್ ಹಾಕೋದು ನೀವು ಓಟ್ ಹಾಕ್ಬಿಟ್ರೆ ನಾವು ಫೋರ್ಸ್ ಮಾಡೋದಿಲ್ಲ. ನೀವು ಹಾಕು ಚಲಾಯಿಸಿ, ಇಲ್ಲ ಅಂತಂದ್ರೆ ಅಲ್ಲಿ ದಯಮಾಡಿ ರಿಜಿಸ್ಟ್ರಲ್ಲಿ ಮತ ಸೈನ್ ಹಾಕಿ. ಮೇಡಮ್, ಮನೋಹರ್ ಅವರು ನಿಯಮ 40 ಪ್ರಕಾರ ಮತ ಚಲಾಯಿಸಲು ನಿರಾಕರಿಸಿರುತ್ತಾರೆ ಅಂತೇಳಿ ಸಹಿ ಮಾಡಿಸ್ಕೊಬಿಡಿ. ನಂಬರ್ 1003 ನಾರಾಯಣಪ್ಪ. ತಂದೆ ಹೆಸರು ಅಣ್ಣಯ್ಯಪ್ಪ. 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 ಎಷ್ಟು ಸ್ವಾಮಿ ವಯಸ್ಸು? ನನಗೆ 60. 60 ವರ್ಷ. ಕೊಡಿ, ಐ ಡಿ ಕಾರ್ಡ್ ಕೊಡಿ. ಬನ್ನಿ, ಈ ಕಡೆ ಬನ್ನಿ. ಎಡಗೈ ತೋರ್ಬೇಡಿ, ತೋರಿಸಿ. ಸೈನ್ ಮಾಡ್ತೀರಾ? ಪೇಟೆ ಸರ್. ಹಾಂ. ಚೀಟಿ ಕೊಡಿ. ಹಿಂಗೆ ಹಾಕ್ಸ್ಕೊಂಡಿದ್ರೆ ಬೆರಳಿ ಆಗಾಯ್ತಾ ಸರ್? ಯಜಮಾನ್ರೆ ಹೋಗಿ ಅಲ್ಲೋ ವೋಟ್ ಮಾಡೋಗಿ, ಅಲ್ಲೋಗಿ ವೋಟ್ ಮಾಡಿ. ಚೀಟಿ ಕೊಡಿ ಮೇಡಮ್. ಸರ್ ಚೀಟಿ. ಏನು ಓಟ್ ಚೀಟಿ? ಹಾಕಕ್ಕ, ಓಟ್ ಹಾಕಕ್ಕ. ಅದರಲ್ಲೇ ಓಟ್ ಮಾಡಬೇಕು. ಓಟ್ ಮಾಡೋಣ ಇದ್ರಾಗ ಏನು ಮಾಡಬೇಕು ಸರ್? ಚೀಟಿ ಕೊಡ್ಬೇಕು ಸರ್. ಬರಲ್ಲ ನಿಮಗೆ? ಬರಲ್ಲ ನಿಮಗೆ ಓಟ್ ಮಾಡಕ್ಕೆ ಅದ್ರಲ್ಲಿ ಗೊತ್ತಿಲ್ವಾ? ಇಲ್ಲ ಸರ್. ಹೋಗಿ ಅಲ್ಲಿ ಬನ್ನಿ ಇಲ್ಲಿ. ಈಗ ವೋಟಿಂಗ್ ಎಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್, ಅದಕ್ಕೆ ವೋಟ್ ಮೆಷಿನಲ್ಲಿ ಫಸ್ಟ್ ಥರ ಪೇಪರ್ ಕೊಟ್ಟು ಮತಪತ್ರ ಕೊಟ್ಟು ವೋಟ್ ಹಾಕಿಸ್ಕೊತಿದ್ವಲ್ಲ, ಆ ವ್ಯವಸ್ಥೆ ಇಲ್ಲ ಈಗ. ನೋಡಿ, ಈ ಥರ ಅಲ್ಲಿ ಇದಕ್ಕೆ ವೋಟಿಂಗ್ ಮಿಷಿನ್ ಅಂತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಯಾರ್ಯಾರು ಎಲೆಕ್ಷನ್ ನಿಂತಿದ್ದಾರಲ್ಲ ಅವ್ರ ಅಭ್ಯರ್ಥಿಗಳ ಹೆಸರು, ಅದ್ರ ಪಕ್ಕ ಏನಿದೆ ಚಿಹ್ನೆ ಇದೆ ಯಾರ್ದಂತ ಹೇಳಿ.
ನೀವೇನು ಮಾಡ್ಬೇಕಂತಂದರೆ ನಿಮ್ಗೆ ಓದಕ್ಕೆ ಬರಲ್ಲ ಅಂತ ಹೇಳಿದ್ರಿ ಅಲ್ವಾ, ನೀವು ಅವ್ರ ಹೆಸರು ಗೊತ್ತಾಗಿಲ್ಲ ಅಂತಂದ್ರೆ ಅವ್ರ ಚಿಹ್ನೆ ಇದೆ, ಚಿಹ್ನೆ ಪಕ್ಕ ಒಂದು ನೀಲಿ ಕಲರ್ದು ಬಟನ್ ಇದೆ, ಒಂದು ನೀಲಿ ಬಣ್ಣದ ಬಟನ್ನು ಒತ್ತಾಗ ಕೆಂಪುದು ಒಂದು ಲೈಟ್ ಬರುತ್ತೆ, ಕುಯ್ ಅಂತ ಒಂದು ಸೌಂಡ್ ಬರುತ್ತೆ, ಅವಾಗ ವೋಟ್ ಆಗಿದೆ ಅಂತ. ವೋಟ್ ಆಗೈತೆ. ಆಯ್ತು, ಓಟ್ ಆಯ್ತು. ಆಗೈತೆ, ಆಯಿತು ಸರ್. ಬೇಕು ಕೊಡಿ ಮೇಡಮ್, ನಮ್ಮ ದೇವರು ವೆಂಕಟೇಶ್ವರನ ಓಟ್ ಹಾಕಬೇಕು. ಇವರೇ ಬನ್ನಿ ಇಲ್ಲಿ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಸರ್. ನೋಡಿ, ಇದು ರಹಸ್ಯ ಮತದಾನ. ಯಾರಿಗೆ ಓಟ್ ಹಾಕ್ತೀವಿ ಅಂತ ನೀವು ಬಹಿರಂಗವಾಗಿ ಯಾರಿಗೂ ಹೇಳಬಾರ್ದು. ವೆಂಕಟೇಶ್ವರನವರು ಈ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಇದ್ದಾರೆ. ನಮ್ಮ ನಾಯಕರು ಅವರೇ ಸರ್. ನೀವು ಯಾರಿಗಾದ್ರೂ ಓಟ್ ಹಾಕಿ ಅಪ್ಪ, ನಿಮ್ಮ ಹಕ್ಕು, ಅದು ರಹಸ್ಯ ಮತದಾನ. ನೀವು ಹಂಗ್ಯಾಕೆ ಬಹಿರಂಗವಾಗಿ ಎಲ್ಲರ ಎದುರುಗಡೆ ಹೇಳ್ತೀರಿ? ನಮ್ಮ ನಾಯಕರು ಸರ್, ನಮ್ಮ ದೇವರು. ನೋಡಿ ಅಮ್ಮ, ಇವ್ರದ್ದು ಬರ್ಸ್ಕೊಳ್ಳಿ. ನಾವು ನಿಮ್ಗೆ ಮತ ಹಾಕಿ ಓಟ್ ಹಾಕ್ಲಿಕ್ಕೆ ಬಿಡೋದಿಲ್ಲ. ಬಿಡಿ ಸರ್. ಅಲ್ಲಿ ಸೈನ್ ಮಾಡಿ ಹೋಗಿ. ಇಲ್ಲ, ನಾವು ಮಾಡಲ್ಲ. ಇಲ್ಲ, ಸೈನ್ ಮಾಡಿ ಹೋಗಿ. ನಾವು ಓಟ್ ಹಾಕ್ಲಿಕ್ಕೆ ಮಾಡಲ್ಲ. ನಾವು ನಿಮಗೆ ಓಟ್ ಹಾಕಕ್ಕೆ ಅವಕಾಶ ಕೊಡಲ್ಲ. ಹಂಗಿದ್ರೆ ಹೊರಡಿತಾವೆ, ದಯಮಾಡಿ ಹೋಗ್ಬೋದು. ಹೋಗಿ ಸೈನ್ ಹಾಕ್ಬಿಟ್ಟು ಹೋಗಿ. ಮೇಡಮ್, ಮತ ಚಲಾಯಿಸಲು ಅವಕಾಶ ನೀಡಿಲ್ಲ, ಮತದಾನದ ವಿಧಾನವನ್ನು ಉಲ್ಲಂಘಿಸಲಾಗಿದೆ ಎಂದು ಶರ ಬರ್ಕೊಂಡು ಅವ್ರ ಹತ್ರ ಸೈನ್ ಮಾಡಿಸ್ಕೊಳ್ಳಿ. ಕ್ರಮ ಸಂಖ್ಯೆ 65, ಇಬ್ರಾಹಿಂ. ತಂದೆ ಹೆಸರೇನು? ಮೊಹಮ್ಮದ್ ಅಲಿ. ಮುಂದೆ ಬನ್ನಿ. ವೋಟರ್ ಐ ಡಿ ಇಲ್ವಾ ಇಲ್ಲ, ಕಳೆದೋಗಿದೆ ಮೇಡಮ್. ಸರ್? ಡಿ ಎಲ್ ಇದೆ ಅಂತಾರಲ್ಲ ಸರ್. ಎಪಿಕ್ ಇಲ್ಲ ಅಂದರೂ ಚುನಾವಣಾ ಆಯೋಗ ನಿಗದಿಪಡಿಸ್ತಕ್ಕಂಥ ಇತರೆ ದಾಖಲೆಗಳಲ್ಲಿ DL ಕೂಡ ಒಂದು. ಅವ್ರು DL ನಂಬರ್ ಬರ್ಕೊಂಡು ಶರಾ ಕಾಲಮ್ನಲ್ಲಿ ನೀವು ಅವರಿಗೆ ಮತ ಚಲಾಯಿಸಲಿಕ್ಕೆ ಅವಕಾಶ ನೀಡ್ಬೋದು. ಕೊಡಿ. ನಂಬರ್ 100 ಚೆಲುವಪ್ಪ, ತಂದೆ ರಾಮಣ್ಣ ಅಂತ ಇದೆ, ಮತ್ತೆ ಚೆಲುವಯ್ಯ ಅಂತ ಐ ಡಿ ಕಾರ್ಡಲ್ಲಿ ಇದೆ ಸರ್. ಸರ್ ಹೆಸರು ಬೇರೆ ಚೇಂಜ್ ಇದೆ, ಇವನಿಗೆ 18 ವರ್ಷ ಆದಂಗಿಲ್ಲ ಸರ್. ಇವನಿಗೆ ಬನ್ನಿ ಇಲ್ಲಿ. ID ಕಾರ್ಡ್ ಕೊಡಿ. ID ಕಾರ್ಡ್. ಮತದಾರ ಪಟ್ಟಿಲಿ ಇವ್ರ ಹೆಸರು ಏನಂತ ಇದೆ? ಸರ್ ಚೆಲುವಪ್ಪ, ತಂದೆ ರಾಮಣ್ಣ ಇದೆ ಸರ್. ಓಕೆ. ಇಲ್ಲಿ ಚೆಲುವಯ್ಯ ಅಂತಿದೆ. ಸಣ್ಣ ಪುಟ್ಟ ಲಿಪಿಕ ದೋಷಗಳಿದ್ರೆ ಅದನ್ನೇನು ಪರಿಗಣಿಸುವಂತಿಲ್ಲ, ಯಾಕೆಂತಂದರೆ ಕಾಲೇಜ್ ID ಪ್ರೂಫ್ ಇರೋದ್ರಿಂದ ಇದನ್ನು ಪರಿಗಣಿಸ್ಬೋದು. ಎಷ್ಟಪ್ಪ ವಯಸ್ಸು? 19 ವರ್ಷ. ನೋಡಪ್ಪ, ಅವರು ನಿಮ್ಮದು 18 ವರ್ಷ ಆಗಿಲ್ಲ ಅಂತಾರೆ. ಆ ವಯಸ್ಸಿನ ಬಗ್ಗೆ ದೃಢೀಕರಣ ಸಹಿ ಮಾಡಿಕೊಡ್ಬೇಕು, ಆಯಿತಾ? ಇಲ್ಲ ಸರ್, ನಾನು ಫಸ್ಟ್ ಇಯರ್ BA ಹೋಗ್ತಾ ಇದ್ದೀನಿ, 19 ಇಯರ್. ಆಯ್ತಪ್ಪ, ನನಗೆ 18 ವರ್ಷ ತುಂಬಿದೆ ಅಂತ ಹೇಳಿ ಒಂದು ದೃಢೀಕರಣ ಸಹಿ ಮಾಡಿಕೊಡ್ಬೇಕು, ಘೋಷಣೆ ಮಾಡಿ. 19 ವರ್ಷ ಆಗಿದೆ, ನಾವು ಕೊಡಲ್ಲ. ಆಯ್ತಪ್ಪ, ಇಲ್ಲಿ ಇವನಿಗೆ 19 ವರ್ಷ ವಯಸ್ಸಾಗಿದೆ, ಮತ್ತು ಒಂದು ಹೆಸರು ಮತದಾರ ಪಟ್ಟಿಲಿ ಇರೋದ್ರಿಂದ ನಾವು ಮತ ಚಲಾಯಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಸರ ನಮಸ್ಕಾರ ರೀ. ಸರ್ ವೋಟಿಂಗ್ ಎಷ್ಟಾಗಿದೆ, ಏನು ಎಷ್ಟಿತ್ತು ಇಲ್ಲಿ, ಏನು? ನೀವು? ನಾನು ಕ್ಯಾಂಡಿಡೇಟ್ ಸರ್. ನಿಮ್ಗೆ ರಿಟರ್ನಿಂಗ್ ಆಫೀಸರ್ ID ಕಾರ್ಡ್ ಕೊಟ್ಟಿದ್ದಾರಲ್ಲ? ನಾನು ಕ್ಯಾಂಡಿಡೇಟ್ ಗೊತ್ತಿಲ್ವಾ ಸರ್? ನಾನು ನಿಂತ ವ್ಯಕ್ತಿ ಗೊತ್ತಿಲ್ಲ. ರಿಟರ್ನಿಂಗ್ ಆಫೀಸರ್ ID ಕಾರ್ಡ್ ಇದೆ, ಕೊಟ್ಟಿದ್ದಾರೆ, ಹಾಕ್ಬೇಕಾ ಸರ್? ಎಲ್ಲಿದೆ? ಇದೆ ಸರ್, ಇದೆ. ಹಾಕೊಳ್ಳಿ. ಹಾಕೊಳ್ಳಬೇಕಾ ಸರ್? ಖಂಡಿತ ಹಾಕೊಳ್ಳೇಬೇಕು. ಸರಿ ಸರ್, ಕಂಪಲ್ಸರಿ ಅದು. ಥ್ಯಾಂಕ್ ಯು ಸರ್. ಮೂರ್ತಿ ಅವರೇ, ಎಷ್ಟು ವೋಟಿಂಗ್ ಆಗಿದೆ? ಸರ್ ಒಟ್ಟು ಮತಗಳು 1120. ಇಲ್ಲಿಯವರೆಗೂ ನಡೆದಿರ್ತಕ್ಕಂಥ ಮತಗಳು 430. ಪುರುಷರು 228, ಮಹಿಳೆಯರು 202. ಒಟ್ಟು 38.3% ಮತದಾನವಾಗಿದೆ ಸರ್. ದೇವರಾಜ್ ಅವರೇ ಸರಿ ಇದೆ ನೋಡಿ, ಟೋಟಲ್ ಒತ್ತಿ ಕಂಟ್ರೋಲ್ ಯೂನಿಟ್ನಲ್ಲಿ.
ಒಟ್ಟು ಮತದಾನ 430 ಆಗಿದೆ ಸರ್. 430 ವೋಟಿಂಗ್ ಆಗಿದೆ. ಏನು ತೊಂದರೆ ಇಲ್ಲಲ್ವ ಸರ್? ಏನಿಲ್ಲ. ಊಟದ ವ್ಯವಸ್ಥೆ ಅದೆಲ್ಲ ಆಗಿದೆನಾ? ಆಗಿದೆ. ಭಾಳ ಸಂತೋಷ. ಬರ್ತೀವಿ. ಓಕೆ. ಹಲೋ ನಮಸ್ಕಾರ ಸರ್, ನಾವು ಪ್ರೆಸ್ ಅವರು ಫೋಟೋ ಹಿಡಿಯೋಕೆ ಬಂದ್ವಿ ಸರ್. ID ಪ್ರೂಫ್ ಎಲ್ಲಿದೆ? ನಮ್ಮ ಪರ್ಸನಲ್ ಐಡಿ ನೋಡಿ ಸರ್. ನಾಗಭೂಷಣ್ ಅವರೇ ಇದಾಗೋದಿಲ್ಲ. ಯಾಕಂತಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರು ಒಂದು ID ಪ್ರೂಫ್ ಕೊಡ್ತಾರೆ, ಅನುಮತಿ ಪತ್ರ, ಪಾಸ್ ಟೈಪು. ಅದಿದ್ರೆ ಮಾತ್ರ ಆಗುತ್ತೆ, ಇದಾಗೋದಿಲ್ಲ. ಲೋಕಲ್ ಇರ್ತಾನೆ ಸರ್, ಪ್ರೆಸ್ ಅವರು ಎಲ್ಲ ಹಿಡಿಬೋದಲ್ಲ ಸರ್ ಫೋಟೋಗಳು? ಲೋಕಲ್ ಆಗಲಿ ಔಟ್ಸೈಡರ್ ಲೋಕಲ್ ಆಗಲಿ ಅದೆಲ್ಲ ಪ್ರಶ್ನೆ ಇಲ್ಲ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಕೊಟ್ಟಿದ್ರೆ ಮಾತ್ರ ಮತಗಟ್ಟೆ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ನಿಮಗೆ ಅನುಮತಿ ಪತ್ರ ಇಲ್ಲದೆ ಇರೋದ್ರಿಂದ ನೀವು ಇಲ್ಲಿ ಬಂದಿರೋದು ತಪ್ಪು, ಫೋಟೋ ತೆಗಿಲಿಕ್ಕೆ ಅವಕಾಶ ಇಲ್ಲ. ಪ್ರೆಸ್ ಅವ್ರಿಗೆ ಇಲ್ದರೆ ಏನೇನು ಸರ್? ಪ್ರೆಸ್ಸರು ಹೊರಗಡೆ ತೆಗಿಬೋದು, ಮತಗಟ್ಟೆ ತೆಗಿಲಿಕ್ಕೆ ಅವಕಾಶ ಇಲ್ಲ. ನಾವು ದಯಮಾಡಿ ಹೊರಗಡೆ ಸರ್. ಆಯಿತು ಬಿಡಿ ಸರ್. ಪೊಲೀಸರು ದಯಮಾಡಿ ಯಾರಿಗೆ ಅನುಮತಿ ಇಲ್ಲ ಅವ್ರನ್ನ ಅಂಥವ್ರನ್ನ ಒಳಗಡೆ ಬಿಡಬಾರ್ದು. ಆಗಲಿ ಸರ್. ಬನ್ನಿ ಬನ್ನಿ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಂಪಂಗಿರಾಮಯ್ಯ ಸರ್. ಸಂಪಂಗಿರಾಮಯ್ಯ. ಇವ್ರ ಹೆಸರು? ಲಕ್ಷ್ಮಮ್ಮ ಸರ್. ನಿಮ್ಮ ಯಜಮಾನ್ರ ಹೆಸರೇನಮ್ಮ? ಮುನಿಯಪ್ಪ. ಸರ್ ನೋಡಿ ಸಂಪಂಗಿರಾಮಯ್ಯ ಅವರೇ, ಈ ಥರ ದುರ್ಬಲ ಮತದಾರ ಸಂಘಟನೆಗಳ ಜೊತೆ ನೀವು ಯಾರ ಜೊತೆ ಯಾರು ಬಂದಿದ್ರಾ? ಸರ್ ಇಲ್ಲ ಸರ್, ಈಗ ಫಸ್ಟ್ ಟೈಮ್ ಬರ್ತಿದ್ದೀರಾ? ಹೌದು ಸರ್. ಒಂದು ನೋಡಿ, ಈ ಒಂದು ಘೋಷಣೆಗೆ ಸಹಿ ಮಾಡಬೇಕು. ಇದನ್ನು ಫಿಲಪ್ ಮಾಡಿ ಸಹಿ ಮಾಡಿ. ಸರಿ ಸರ್. ಘೋಷಣೆಯನ್ನು ಓದ್ತೀನಿ ಸರ್. ಈ ದಿನ ಬೇರೆ ಯಾವುದೇ ಮತದಾನ ಕೇಂದ್ರದಲ್ಲಿ ಬೇರೆ ಯಾವೊಬ್ಬ ಮತದಾನ ಸಂಘಟಕನಾಗಿಯೂ ಕೆಲಸ ನಿರ್ವಹಿಸಿಲ್ಲ ಮತ್ತು ಲಕ್ಷ್ಮಮ್ಮ ವೈಫ್ ಆಫ್ ಮುನಿಯಪ್ಪ ಅವರ ಪರವಾಗಿ ನಾನು ದಾಖಲು ಮಾಡಿದ ಮತದಾನವನ್ನು ರಹಸ್ಯವಾಗಿಡುತ್ತೇನೆ. ಆಯಿತು, ಅಲ್ಲಿ ಹೋಗಿ ನಿಧಾನ ಕರ್ಕೊಂಡೋಗಿ. ಸರ್ ಸರಿ ಸರ್. ಕ್ರಮ ಸಂಖ್ಯೆ 540 ಲಕ್ಷ್ಮಮ್ಮ ಬಿನ್ ಮುನಿಯಪ್ಪ. ಹಾಗೆ ಸಾಕು. ಚೀಟಿ ಕೊಡಿ. ತಗೊಳ್ಳಿ ಸರ್. ಸರ್ ನೋಡಿ ಸರ್. ಹೋಗಿ ವೋಟ್ ಮಾಡೋದು. ಎಷ್ಟು ವೋಟ್ ಆಗಿದೆ ಇಲ್ಲಿವರೆಗೂ? ಸರ್ 3 ಗಂಟೆವರೆಗೆ ಈ ಪೋಲಿಂಗ್ ಸ್ಟೇಷನ್ ಇರೋದು ಒಟ್ಟು ಮತಗಳು 1120 ಸರ್. ಅದರಲ್ಲಿ 706 ಮತ ಆಗಿದೆ ಸರ್. 706 ಮತ ವೋಟಿಂಗ್ ಆಗಿದೆ. ಗಂಡೆಷ್ಟು? 356 ಸರ್. 356. ಹೆಣ್ಣು 350 ಸರ್. 350. ಒಟ್ಟು 706. ಶೇಕಡಾವಾರು 63.3% ವೋಟಿಂಗ್ ಆಗಿದೆ ಸರ್. 63.3% 30. ಎಸ್ ಸರ್. ಪರ್ಸೆಂಟೇಜ್ ನೋಡಿದ್ದೀರಾ ಕರೆಕ್ಟಾಗಿ? ಸರ್ ಇದೆ ಸರ್, ಇದೆ ಸರ್. ಸರ್ ವಿಸ್ಟರ್ ಶೀಟ್ ಸೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಏನಾದ್ರು ಸಮಸ್ಯೆ ಇದೆಯಾ? ಏನಿಲ್ಲ ಸರ್. ಬರ್ತೀನಿ ಸರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ನಾಗಭೂಷಣ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಂಪಂಗಿರಾಮಯ್ಯ ಸರ್. ನೀವು ಆಲ್ರೆಡಿ ಒಬ್ಬ ಅಜ್ಜಿ ಜೊತೆ ಬಂದು ಸಂಗಡಿಗರಾಗಿ ವೋಟ್ ಮಾಡಿ ಹೋಗಿದ್ದೀರಲ್ವಾ? ಹೌದು ಸರ್. ನೋಡಿ ಸಂಪಂಗಿರಾಮಯ್ಯ ಅವರೇ, ಒಬ್ಬರ ಜೊತೆ ಅಂಧರ ಜೊತೆ ಅಥವಾ ವೃದ್ಧರ ಜೊತೆ ಒಬ್ಬರ ಜೊತೆ ಮಾತ್ರ ಸಂಗಡಿಗರಾಗಿ ಬರ್ಬೋದು. ನೀವು ಇವ್ರು ನಾಗಭೂಷಣ್ ಅವ್ರ ಜೊತೆ ಸಂಗಡಿಗರಾಗಿ ಬಂದು ವೋಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಹೌದು ಸರ್. ನಾಗಭೂಷಣ್ ಅವರೇ, ಅವ್ರು ನಿಮ್ಮ ಜೊತೆ ಅಸಿಸ್ಟೆಂಟ್ ಆಗಿ ವೋಟ್ ಹಾಕ್ಸ್ಲಿಕ್ಕೆ ಆಗೋದಿಲ್ಲಲ್ಲ? ನಾನು ಹಾಕ್ತೀನಿ ಸರ್. ಹೇಗಾಗ್ತೀರಿ? ರೇಡಿಯೋಲೆಲ್ಲ ಹೇಳ್ತಾ ಇದಾರಲ್ಲ ಬ್ರೈಲ್ ಲಿಪಿ ಇದೆ ಅಂತ. ಬ್ರೈಲ್ ಲಿಪಿ ನನಗೆ ಗೊತ್ತು. ನೀವೇ ಹಾಕ್ತೀರಾ? ಹಾಕ್ತೀನಿ ಸರ್. ನಾನು PUC ಪಾಸ್ ಆಗಿದ್ದೀನಿ ಸರ್ ಬ್ರೈಲ್ ಎಜುಕೇಷನಲ್ಲಿ. ಆಯಿತು ಸಂಪಂಗಿರಾಮಯ್ಯ ಅವರೇ, ನೀವು ಹೊರಗೆ ಹೋಗಿ, ಅವರೇ ವೋಟ್ ಮಾಡ್ತಾರೆ, ನಾವು ವೋಟ್ ಹಾಕಿಸ್ತೀವಿ.